ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಕೋರ್ತಾ ಈ ದಿನ ನಾವು 6ನೇ ತರಗತಿಯ ಗಣಿತ ಪ್ರಕಾಶದಿಂದ ಅಧ್ಯಾಯ 3 ಸಂಖ್ಯಾ ಆಟ ಈ ಒಂದು ಚಾಪ್ಟರ್ನಿಂದ ನೆಕ್ಸ್ಟ್ ಕಂಟಿನ್ಯೂಯೇಷನ್ ವಿಡಿಯೋ ನೋಡೋಣ. ಪೇಜ್ ನಂಬರ್ 68ರಲ್ಲಿರುವಂತಹ ಉತ್ತರವನ್ನು ಅಂದಾಜು ಮಾಡಿ. ಇಲ್ಲಿಯವರೆಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದರ ಹಿಂದಿನ ವೀಡಿಯೋಸ್ಗಳು ಬೇಕು ಅಂತಂದರೆ ನನ್ನ ಚಾನಲ್ನ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ಲೇಲಿಸ್ಟ್ ಇರುತ್ತೆ, ಅಲ್ಲಿ ಹೋಗಿ ಚೆಕ್ ಮಾಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ಉತ್ತರವನ್ನು ಅಂದಾಜು ಮಾಡಿ. ಸೊ ಇಲ್ಲಿ ಏನಪ್ಪ ಅಂತ ಅಂದರೆ ನಾವೆಲ್ಲ ಎಸ್ಟಿಮೇಷನ್ ಮಾಡೋದು, ಎಸ್ಟಿಮೇಟ್ ಅಂತ ಹೇಳ್ತಾರಲ್ವ, ಎಸ್ಟಿಮೇಟ್ ಮಾಡೋದು. ಸೊ ಕಂಪ್ಲೀಟಾಗಿ ಉತ್ತರ ಎಕ್ಸಾಕ್ಟಾಗಿ ಸಿಗಬೇಕು ಅಂತ ಇಲ್ಲ, ಇಲ್ಲಿ ಅಂದಾಜು ಮೂಲಕ ನೀವು ಇಲ್ಲಿ ಉತ್ತರವನ್ನು ಹೇಳಬೇಕಂತೆ. 30 ಸೆಕೆಂಡ್ಗಳಲ್ಲಿ ಉತ್ತರವನ್ನು ಊಹಿಸಲು ಪ್ರಯತ್ನಿಸಿ. ನೀವು ಊಹಿಸಿದ ಉತ್ತರವನ್ನು ನಿಮ್ಮ ಸಹಪಾಠಿಯೊಂದಿಗೆ ಪರಿಶೀಲಿಸಿರಿ. ನಿಮಗೆ ಟೈಮ್ ಲಿಮಿಟ್ ಸಹ ಕೊಟ್ಟಿದ್ದಾರೆ, 30 ಸೆಕೆಂಡ್. ನಿಮ್ಮ ಗಣಿತ ಪಠ್ಯಪುಸ್ತಕದಲ್ಲಿರುವ ಪದಗಳ ಸಂಖ್ಯೆ. ಒಂದು ಪೇಜ್ ಅಂತ ಅಂದರೆ ಏನೋ ಒಂದು ಹೇಳ್ಬೋದು, 5,000ಕ್ಕಿಂತ ಕಡಿಮೆ ಅನ್ಬೋದು. ಬಟ್ ಒಂದು ಇಡೀ ಗಣಿತ ಪಠ್ಯಪುಸ್ತಕದಲ್ಲಿರುವ ಪದಗಳು ಅಂತ ಅಂದರೆ ಒಂದು ಪೇಜಲ್ಲೇ ನೀವು ಎಣ್ಸಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪದಗಳು ಅಂತಂದರೆ ಈ ರೀತಿಯಾಗಿ 1 2 3 4 5 6 7 8 9 10 11 12 13 14 ಈ ರೀತಿಯಾಗಿ. ಸೊ ಇಡೀ ಬುಕ್ಕಲ್ಲಿ, ಇಡೀ ಒಂದು ಗಣಿತ ಪುಸ್ತಕದಲ್ಲಿ ಎಷ್ಟು ಪದಗಳಿರ್ಬೋದು? ಆಬ್ವಿಯಸ್ಲಿ 5,000ಕ್ಕಿಂತ ಹೆಚ್ಚು ಪದಗಳು ಇರುತ್ತೆ. ನೆಕ್ಸ್ಟ್, ಬಸ್ನಲ್ಲಿ ಪ್ರಯಾಣಿಸಿ ಶಾಲೆಗೆ ಬರುವ ವಿದ್ಯಾರ್ಥಿಗಳ ಸಂಖ್ಯೆ. ನಿಮ್ಮ ಒಂದು ಶಾಲೆಗೆ ಬಸ್ನಲ್ಲಿ ಪ್ರಯಾಣಿಸಿ ಶಾಲೆಗೆ ಎಷ್ಟು ಜನ ಬಂದಳು? ಒಂದು ವೇಳೆ ನಿಮ್ಮ ಶಾಲೆಯ ಒಂದು ಸ್ಟ್ರೆಂತ್ 200ಕ್ಕಿಂತ ಜಾಸ್ತಿ ಇತ್ತಪ್ಪ ಅಂತಂದರೆ ಬಸ್ನಲ್ಲಿ ಎಷ್ಟು ಜನ ಬರ್ತಾರೆ, ಓನ್ ವೆಹಿಕಲಲ್ಲಿ ಎಷ್ಟು ಜನ ಬರ್ತಾರೆ, ಪೇರೆಂಟ್ಸ್ ಜೊತೆಗೆ ಎಷ್ಟು ಜನ ಬರ್ತಾರೆ, ಸಪ್ರೇಟಾಗಿ ಬರ್ತಾರಲ್ವಾ. ಸೊ ಹಾಗಾಗಿಬಿಟ್ಟು ಮ್ಯಾಕ್ಸಿಮಮ್ 200ಕ್ಕಿಂತ ಕಡಿಮೆನೇ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. 5 ಜನರಿಗೆ ಸಾಕಾಗುವಷ್ಟು ಹಣ್ಣಿನ ಕಸ್ಟರ್ಡ್ ಮಾಡಲು ರೋಷನ್ ಹಾಲು ಮತ್ತು 3 ಬಗೆಯ ಹಣ್ಣುಗಳನ್ನು ಖರೀದಿಸಲು ಬಯಸುತ್ತಾನೆ. ಇದರ ಬೆಲೆ 100 ರೂಪಾಯಿ ಆಗಬಹುದು ಎಂದು ಅವನು ಅಂದಾಜಿಸುತ್ತಾನೆ. ನೀವು ಅವನ ಮಾತನ್ನು ಒಪ್ಪುತ್ತೀರಾ? ಸೊ ಇಲ್ಲಿ 2 ರೀತಿಯ ಒಂದು ಸೀನನ್ನು ನೋಡ್ಬೋದು. ಏನಪ್ಪ ಅಂತಂದರೆ 5 ಜನರಿಗೆ ಸಾಕಾಗುವಷ್ಟು ಹಣ್ಣಿನ ಕಸ್ಟರ್ಡ್ ಮಾಡೋಕ್ಕೆ ರೋಷನ್ ಹಾಲು ತರ್ತಾನಂತೆ. 5 ಜನಕ್ಕೆ ಸಾಕಾಗುವಷ್ಟು ಅಂತಂದರೆ ಒಂದು ಅರ್ಧ ಲೀಟ್ರ್ ಹಾಲು ಸಾಕು. ಓಕೆ, ಅರ್ಧ ಲೀಟ್ರ್ ಹಾಲು ಬೆಲೆ ಎಷ್ಟು? ಒಂದು ನಿಯರ್ಲಿ 30 ರೂಪಾಯಿ ಅಂದ್ಕೊಳ್ಳೋಣ. ಓಕೆ ಫೈನ್. ನೆಕ್ಸ್ಟ್, ಹಾಗಾದರೆ 3 ಬಗೆಯ ಹಣ್ಣುಗಳನ್ನು ಖರೀದಿಸಿ. ಇನ್ನು 100 ರೂಪಾಯಲ್ಲಿ 30 ರೂಪಾಯಿ ಹೋಯಿತು ಅಂತ ಅಂದರೆ 70 ರೂಪಾಯಿ ಉಳಿತು. 70 ರೂಪಾಯಲ್ಲಿ ಅವನು 3 ಬಗೆಯ ಹಣ್ಣುಗಳನ್ನು ತರಬಹುದಾ? ಯಾವುದೇ ತರ್ಬೋದು. ಯಾವುದೇ ಹಣ್ಣನ್ನು ತೊಗೊಳಕ್ಕೆ ಹೋದರೂ ಸಹ ಕೆಜಿಗೆ 70 ಮೇಲೆ ಇದೆ. ಆದರೆ ಇಲ್ಲಿ 2 ರೀತಿಯ ಒಂದು ಸೀನ್ ಇದೆ ಅಂತ ಅಂದೆ. ಸೊ ಅವನು ಕಸ್ಟರ್ಡ್ ಮಾಡೋಕ್ಕೋಸ್ಕರ 1 kg ಹಣ್ಣುಗಳನ್ನು ತೊಗೊಂಬರಲ್ಲ ಮಕ್ಕಳ. ಅವನು ಎಷ್ಟು ತರ್ತಾನೆ? 3 ಬಗೆಯ ಹಣ್ಣುಗಳು, ಕಡಿಮೆ ರೇಟಿನ ಹಣ್ಣುಗಳನ್ನು ತರ್ಬೋದು. 1-2 ಬಾಳೆಹಣ್ಣು ತರ್ತಾನೆ ಅವನು, 5-5 ರೂಪಾಯಿದು, ಇಲ್ಲ 10 ರೂಪಾಯಿ ಆಯಿತು. ಅದಾದಮೇಲೆ ನೆಕ್ಸ್ಟು ಅಂಗಡಿಯವನಿಗೆ ಹೇಳಿ 1 ಆ್ಯಪಲ್ ತರ್ಬೋದು. ಅವನು 1 ಆ್ಯಪಲ್ಲೇ ಕಸ್ಟರ್ಡಿಗೆ ಅಂತ ಹೇಳಿ 1 ಆ್ಯಪಲ್ ತರ್ಬೋದು. ಅದ್ರ ಜೊತೆಗೆ ಒಂದು ಸ್ವಲ್ಪ ಉಳಿದಿದ್ರೊಳಗಡೆ ಒಂದು ಸ್ವಲ್ಪ ಏನು ತರಬಹುದು ಅವನು? ಎಷ್ಟು ಉಳಿತು? ಒಂದು 50 ರೂಪಾಯಿ 1 ಆ್ಯಪಲ್ ಅಂತ ಹಾಕ್ಕೊಂಡ್ರು ಸಹ 1 ಆ್ಯಪಲ್ 50ಕ್ಕೆ ಬರಲ್ಲ, ಒಂದು 30 ರೂಪಾಯಿ ಅಂತ ಅಂದ್ಕೊಂಡ್ರು ಸಹ ನಾವು ಇನ್ನೊಂದು ಯಾವುದಾದ್ರೂ ದ್ರಾಕ್ಷಿನೋ ಯಾವುದಾದ್ರೂ ಒಂದು ಸ್ವಲ್ಪ, ಯಾವುದು ಇದಕ್ಕೆ ಹಾಕುವಷ್ಟು, ಯಾವುದು ಕಸ್ಟರ್ಡಿಗೆ ಹಾಕುವ ಹಾಗೆ ನಾವು ತರಬಹುದು. ಯಾವುದಾದ್ರೂ 3 ಹಣ್ಣುಗಳನ್ನು ಅವನು ತರಬಹುದು, ಏನೂ ಪ್ರಾಬ್ಲಮ್ ಇಲ್ಲ, ಆಗತ್ತೆ. 100 ರೂಪಾಯಲ್ಲಿ ಅವನು ಅರ್ಧ ಲೀಟ್ರ್ ಹಾಲು, 5 ಜನಕ್ಕಷ್ಟೇ ಅಲ್ವಾ, ಅರ್ಧ ಲೀಟ್ರ್ ಹಾಲನ್ನು ತೊಗೊಂಬಂದು ಮಾಡಿದ್ರು ಸಹ 30 ರೂಪಾಯಿ. ಹಾಲು ಪ್ಲಸ್ 70 ರೂಪಾಯಿದು 3 ರೀತಿಯ ಸ್ವಲ್ಪ ಬರೀ ಪಾಯಸಕ್ಕಾಗುವಷ್ಟು, ಕಸ್ಟಡಿಗೆ ಆಗುವಷ್ಟು ಅಷ್ಟೇ ಅವನು ಫ್ರೂಟ್ಸನ್ನು ತರಬಹುದು. ಇಲ್ಲಪ್ಪ ಅವನು ಭಾಳ ಫ್ರೂಟ್ಸ್ ತರ್ತಾನೆ ಅಂತ ಅಂದರೆ ಅದು ಆಗಲ್ಲ. ಸೊ ಇಲ್ಲಿ ನಾವು ಅಂದಾಜು ಮಾಡ್ತಾ ಇದ್ರಲ್ಲ, ಒಪ್ಪುತ್ತೀರಾ? ಹೌದು ಅಂತ ಅಂದರೆ ನಾನೀಗ ಹೇಳಿದ್ನಲ್ಲ ಅದು. ಇಲ್ಲ ಅಂತ ಅಂದರೆ ಇಲ್ಲ, ಫ್ರೂಟ್ಗಳು ಬಹಳ ರೇಟು, ಹಾಗಾಗಿಬಿಟ್ಟು ಆಗಲ್ಲ ಅಂತ ಹೇಳ್ಬಿಟ್ಟು ಬರಿಬೋದು. ಅಥವಾ ಹಾಲೇ ಅವನು 1 ಲೀಟ್ರ್ ತೊಗೊಂಡ, ಆವಾಗ ಆಗಲ್ಲ ಅಂತ ಹೇಳಿ. ನೆಕ್ಸ್ಟ್, 4ನೇ ಕ್ವಶನ್. ಅಂದಾಜು ಮಾಡ್ತಾ ಇರೋದಷ್ಟೇ, ಬರಿತಾ ಇಲ್ಲ. ಸೊ ಗಾಂಧಿನಗರ ಗುಜರಾತ್ನಲ್ಲಿದೆ, ಕೊಹಿಮಾ ನಾಗಾಲ್ಯಾಂಡ್ನಲ್ಲಿದೆ. ನಡುವಿನ ದೂರವನ್ನು ಅಂದಾಜು ಮಾಡಿ. ಓಕೆ, ಈ ನಗರಗಳನ್ನು ಇಲ್ಲಿ ಒಂದು ಹಿಂಟ್ ಕೊಟ್ಟಿದ್ದಾರೆ. ನಗರಗಳನ್ನು ಗುರುತಿಸಲು ಭಾರತದ ನಕ್ಷೆಯನ್ನು ನೋಡಿ. ನೀವು ಭಾರತದ ನಕ್ಷೆಯನ್ನು ನೋಡಿ, ಆ ನಕ್ಷರದಲ್ಲಿ ಗಾಂಧಿನಗರ ಗುಜರಾತಿಂದ ಕೊಹಿಮಾದ ನಾಗಾಲ್ಯಾಂಡ್ವರೆಗೆ ಎಷ್ಟು ನಡುವಿನ ದೂರ ಇದೆ ಅನ್ನೋದನ್ನು ಬರೀ ಅಂದಾಜು ಮಾಡಿ ಹೇಳಬೇಕಂತೆ. ಓಕೆ, ನೆಕ್ಸ್ಟು. ಶೀತಲ 6ನೇ ತರಗತಿಯಲ್ಲಿದ್ದಾಳಂತೆ. ಈ ಶಾಲೆಯಲ್ಲಿ ಈ ದಿನದವರೆಗೆ ಸುಮಾರು 13,000 ಗಂಟೆ ಕಾಲ ಕಳೆದಿದ್ದೇನೆ ಎಂದು ಹೇಳ್ತಾಳೆ. ನೀವು ಅವಳ ಮಾತನ್ನು ಒಪ್ತೀರಾ? ಹೌದು ಅಥವಾ ಏಕೆ? ಸೊ ಇಲ್ಲೂ ಅಷ್ಟೇ ಒಂದು ಎಸ್ಟಿಮೇಷನ್ ಮಾಡಬೇಕು. ಯಾವ ರೀತಿಯಾಗಿ ಎಸ್ಟಿಮೇಷನ್ ಮಾಡಬೇಕಪ್ಪ ಅಂತಂದರೆ ನೀವೇ ನೋಡಬಹುದು ಹೇಗೆ ಅಂತ ಹೇಳಿ. ಸೊ ಸಿಂಪಲಾಗಿ ಹೇಳಬೇಕು ಅಂತಂದರೆ ಅವಳು ಒಂದು ವೇಳೆ ನರ್ಸರಿಯನ್ನು ಓದ್ತಾಳೆ, ಅದೇ ಸ್ಕೂಲಲ್ಲಿ ನರ್ಸರಿ ಮಾಡಿದ್ದಾಳೆ ಅಂತಂದರೆ ಅಲ್ಲಿ ಏನು ಮಾಡ್ತಾಳಪ್ಪ ಅಂತಂದರೆ ಒಂದು 200 ಗಂಟೆ ಅಂತ ಅಂದ್ರೂ 800 ಗಂಟೆ ಆಯಿತು. ಸೊ ಇಲ್ಲಿ ಗಂಟೆಗಳಲ್ಲೇ ಕೊಟ್ಟಿರೋದು 13,000 ಗಂಟೆ, ಹಾಗಾಗಿಬಿಟ್ಟು ಒಂದು 800 ಗಂಟೆ ಮಾಡಿ. ಯು ಕೆ ಜಿ LKG ಅವೆಲ್ಲ ಸೇರಿಸಿದ್ರೆ ಒಂದು 800 ಗಂಟೆ ಸ್ಪೆಂಡ್ ಮಾಡಿದ್ಲು ಅಂದ್ಕೊಳ್ಳಿ. ಓಕೆ, 1ನೇ ಕ್ಲಾಸ್ ಅಂತ ಅಂದರೆ ಸೊ 6 ದಿನ
200 ಗಂಟೆ ಅಂತ ಅಂದರೆ 1200 ಆಯಿತು ಅಲ್ವಾ. 6 ದಿನ ಅಂತ ಅಂದರೆ 200 ಗಂಟೆ 1200 ಆಯಿತು. ಈ ರೀತಿಯಾಗಿ 2, 3, 4, 5, 6 ಅಂತ ಅಂದ್ರೂ ಎಷ್ಟು 1200 ಆದರೆ 1ನೇ ಕ್ಲಾಸಿಗೆ 1200 ಗಂಟೆ ಆದರೆ 6 ಕ್ಲಾಸ್ಗಳಿಗೆ 6 ವರ್ಷ ಎಷ್ಟಾಯ್ತಪ್ಪ ಅಂತಂದರೆ 7200 ಆಯಿತು. ಸೊ ಬರೆದು ಬಿಡೋಣ ನಾವು 7200. ಓಕೆ, ಟೋಟಲ್ ಮಾಡೋಣ ಎಷ್ಟಾಯಿತು. 8 8 8 3 24 25 26 2 7 2 9600 ಗಂಟೆ ಆಯಿತು. ಜಾಸ್ತಿ ಅಂತ ಅಂದರೆ 9000 6ನೇ ಕ್ಲಾಸ್ ಓದ್ತಾ ಇದ್ದಾಳಲ್ವಾ. ಸೊ ಹಾಗಾಗಿಬಿಟ್ಟು ಜಾಸ್ತಿ ಅಂತ ಅಂದರೆ 9600 ಗಂಟೆ ಅವಳು ಕಾಲವನ್ನು ಕಳೆದಿರ್ತಾರೆ. ಹಾಗಾಗಿ ಆದರೆ 13000 ಬಹಳ ದೂರ ಆಯ್ತಲ್ವ. 13000 ಅಂತ ಅಂದರೆ ಒಂದು ಚಾನ್ಸ್ ಏನಿರತ್ತಪ್ಪ ಅಂತ ಅಂದರೆ ಅವಳು 6ನೇ ತರಗತಿವರೆಗೂ 1ನೇ ಕ್ಲಾಸಿಂದ 6ನೇ ತರಗತಿಗೂ ಒಂದು ವೇಳೆ ಅದು ವಸತಿ ಶಾಲೆ ಆಗಿದ್ದರೆ, ಬೆಳಗ್ಗೆಯಿಂದ ರಾತ್ರಿವರೆಗೂ ಅವಳು ಅಲ್ಲೇ ಇರೋ ಅಂಥ ಶಾಲೆ ಆಗಿದ್ದರೆ, ಕಂಪ್ಲೀಟ್ ರಾತ್ರಿನೂ ಸಹ ಅಲ್ಲೇ ಇದ್ದರೆ ಅವಾಗ ಪಾಸಿಬಲ್ ಇದೆ 13000. ಬಟ್ ಹೌದು ಅಂತ ಅಂದರೆ ನಾವು ವಸತಿ ಶಾಲೆದ ಎಕ್ಸಾಂಪಲ್ ಹೇಳಬೇಕಾಗತ್ತೆ. ಮತ್ತು ಏಕೆ ಇಲ್ಲ ಅಂತ ಅಂದರೆ ಈ ರೀತಿಯಾಗಿ ನಾವು ತೋರಿಸ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಹಿಂದಿನ ಕಾಲದಲ್ಲಿ ಯಾವುದೇ ಸಾರಿಗೆ ವ್ಯವಸ್ಥೆ ಇಲ್ಲದ ಕಾರಣ ಜನರು ದೂರದ ಸ್ಥಳಗಳಿಗೆ ಕಾಲ್ನಡಿಗೆಯಲ್ಲೇ ಹೋಗ್ತಾ ಇದ್ರು. ಹೌದು, ಸಾಮಾನ್ಯ ವೇಗದಲ್ಲಿ ನೀವು ನಡೆಯುತ್ತೀರಿ ಎಂದು ಭಾವಿಸಿದರೆ ಮುಂದಿನ ಸಂದರ್ಭದಲ್ಲಿ ನೀವು ಪ್ರಯಾಣಿಸಲು ಸರಿಸುಮಾರು ಎಷ್ಟು ಸಮಯ ತೆಗೆದುಕೊಳ್ಳಬಹುದು ಎಂದು ಅಂದಾಜಿಸಿ. ಅಂದರೆ ಕಾಮನ್ ಒಂದು ಸ್ಪೀಡಲ್ಲೇ ನಡೀತಾ ಇದ್ದೀರಾ ಅಂದಾಗ ನಿಮ್ಮ ಪ್ರಸ್ತುತ ಸ್ಥಳದಿಂದ ನಿಮಗೆ ಇಷ್ಟವಾದ ಸಮೀಪದ ಒಂದು ಸ್ಥಳ, ಇದು ಆ್ಯಕ್ಚುಲಿ ನಿಮಗೆ ಬಿಟ್ಟಿದ್ದು. ಯಾಕೆಂತಂದರೆ ನಿಮ್ಮ ಒಂದು ಇಷ್ಟವಾದ ಸ್ಥಳ ನಿಮ್ಮ ಮನೆಯ 2 ಮನೆ ಬಿಟ್ಟೆ ಇರ್ಬೋದು, ಅಥವಾ ನಿಮ್ಮ ಏರಿಯಾದಲ್ಲೇ ನಿಮ್ಮ ಒಂದು ಫೇವ್ರೆಟ್ ಪ್ಲೇಸ್ ಇರ್ಬೋದು, ಯಾವುದಾದ್ರೂ ಒಂದು ಕ್ಯಾಫೆ ಝೋನ್ ಆಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ದೇವಸ್ಥಾನ ಇರ್ಬೋದು, ಅಥವಾ ಯಾವುದಾದ್ರೂ ನಿಮ್ಮ ಫ್ರೆಂಡಿನ ಮನೆ ಇರ್ಬೋದು, ನಿಮ್ಮ ಇಷ್ಟವಾದ ಒಂದು ಪ್ಲೇಸ್ ಇರ್ಬೋದು, ಅಥವಾ ನಿಮ್ಮ ಆಂಟಿ ಮನೆ ಆಗಿರ್ಬೋದು, ಪದೇ ಹೋಗೋ ಪ್ಲೇಸ್ ಆಗಿರ್ಬೋದು, ಅಥವಾ ದೂರ ಆಗಿರ್ಬೋದು. ಹಾಗಾಗಿಬಿಟ್ಟು ನಿಮ್ಮ ಒಂದು ಕರೆಂಟ್ ಲೊಕೇಶನಿಂದ ನಿಮ್ಮ ಒಂದು ಫೇವ್ರೆಟ್ ಪ್ಲೇಸಿಗೆ ಹೋಗೋಕ್ಕೆ ಅದು ನೀವು ಡಿಸೈಡ್ ಮಾಡಬೇಕಾಗತ್ತೆ. ಓಕೆ ಫೈನ್, ನೀವು ಹೇಳಬೇಕಾಗತ್ತೆ. ಓಕೆ, ನೆಕ್ಸ್ಟ್, ನಿಮ್ಮ ಒಂದು ಪ್ರಸ್ತುತ ಸ್ಥಳದಿಂದ ಯಾವುದೇ ನೆರೆಯ ರಾಜ್ಯದ ರಾಜಧಾನಿಗೆ ಅಂತಂದರೆ ಈಗ ಸದ್ಯಕ್ಕೆ ನಾನು ಕರ್ನಾಟಕದಲ್ಲಿವಿದೆ ಅಂತ ಅಂದರೆ ನಮ್ಮ ಒಂದು ರಾಜಧಾನಿ ಬೆಂಗಳೂರಿಗೆ ಹೋಗೋಕ್ಕಲ್ಲ. ಬೆಂಗಳೂರಿಗೆ ಹೋಗೋಕ್ಕೆ ಆರಾಮಾಗಿ ಹೇಳ್ಬೋದು ನಾವು. ದಾವಣಗೆರೆಯಿಂದ ಬೆಂಗಳೂರಿಗೆ ಹೋಗೋಕ್ಕೆ ಇಷ್ಟು ಗಂಟೆ, ಚಿತ್ರದುರ್ಗದಿಂದ ಇಷ್ಟು ಗಂಟೆ, ಅದೇ ಶಿವಮೊಗ್ಗದಿಂದ ಇಷ್ಟು ಗಂಟೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಓಕೆ, ಬಟ್ ಆದರೆ ಅವರು ನೆರೆಯ ರಾಜ್ಯದ ರಾಜಧಾನಿಯನ್ನು ಹೇಳಿದ್ದಾರೆ. ಸೊ ಅದನ್ನು ಸಹ ನಾವೆಲ್ಲರೂ ಸದ್ಯಕ್ಕೆ ಕರ್ನಾಟಕದಲ್ಲಿರೋದ್ರಿಂದ ನೀವು ಯಾವ ರಾಜ್ಯವನ್ನು ಆರಿಸ್ಕೊಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್. ಓಕೆ, ನೆಕ್ಸ್ಟ್, ಭಾರತದ ದಕ್ಷಿಣದ ತುದಿಯಿಂದ ಭಾರತದ ಉತ್ತರದ ತುದಿ, ದಕ್ಷಿಣದ ತುದಿಯಿಂದ ಕಂಪ್ಲೀಟ್ ಉತ್ತರದ ತುದಿವರೆಗೆ ನಡ್ಕೊಂಡು ಹೋಗಬೇಕಂತೆ. ಅದನ್ನು ನಾವು ಸಮರು ಎಷ್ಟು ಸಮಯ ತೊಗೊಳ್ತೇವೆ ಅಂತೇಳಿ ನಡ್ಕೊಂಡು ಹೋಗೋದು ಅಂತ ಅಂದರೆ ಸುಮ್ಮನೆ ತಮಾಷೆನಾ? ಸೊ ದಕ್ಷಿಣ ತುದಿಯಿಂದ ಭಾರತದ ಉತ್ತರದ ತುದಿ ತಿಂಗ್ಳುಗಟ್ಟಲೆ ಆಗ್ತವೆ ಅಲ್ವಾ, ತಿಂಗಳಾನುಗಟ್ಟಲೆ ಆಗುತ್ತೆ. ಸೊ ಹಾಗಾಗಿಬಿಟ್ಟು ಅದನ್ನು ಸಹ ನಾವು ಅಂದಾಜು ಮಾಡೋಕ್ಕೆ ಹೇಳಿದಾರಲ್ವ. ಸೊ 1 ತಿಂಗಳು ಅಂತಲೂ ನಾವು ಹೇಳೋಕ್ಕಾಗಲ್ಲ. ಯಾಕೆಂತಂದರೆ ಇಟ್ ವಿಲ್ ಟೇಕ್ ಹ್ಯೂಜ್ ಟೈಮ್. ಸೊ ಬಹಳ ಟೈಮ್ ತೊಗೊಳತ್ತೆ. ನೆಕ್ಸ್ಟ್, ಈ ರೀತಿಯ ಕೆಲವು ಅಂದಾಜಿಸುವ ಪ್ರಶ್ನೆಗಳನ್ನು ರಚಿಸಿರಿ ಮತ್ತು ನಿಮ್ಮ ಸಹಪಾಠಿಗಳಿಗೆ ಸವಾಲು ಹಾಕಿ ಅಂತ ಹೇಳಿಬಿಟ್ಟು ಅವರು ಕೊಟ್ಟಿದ್ದಾರೆ. ಸೊ ಬನ್ನಿ, ಇಲ್ಲಿಗೆ ಈ ಒಂದು ಪೇಜ್ ನಂಬರ್ 68ರಿಂದ 69ರಲ್ಲಿರುವಂತಹ ಉತ್ತರವನ್ನು ಅಂದಾಜು ಮಾಡಿದೆಯಲ್ಲ ಅದು ಕಂಪ್ಲೀಟ್ ಆಗತ್ತೆ. ಸೊ ನೆಕ್ಸ್ಟು ಒಂದು ವಿಡಿಯೋದಲ್ಲಿ ನಾನು ಈ ಪಾಠದ ನೆಕ್ಸ್ಟ್ ಲೆಕ್ಕಾಚಾರ ಮಾಡಿ ಲಾಸ್ಟ್ ಪೇಜ್ನಲ್ಲಿ 70ರಲ್ಲಿರುವಂಥ ಲೆಕ್ಕಾಚಾರ ಮಾಡಿಯನ್ನು ಕಂಪ್ಲೀಟ್ ಮಾಡೋಣಂತೆ. ಥ್ಯಾಂಕ್ ಯು ಫ್ರೆಂಡ್ಸ್.